Hi guys, welcome back to Srishti's Creation YouTube channel. After a long time, ನಾನು ಕುಕಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ನನ್ನ ತಂಗಿರಿಗೋಸ್ಕರ ನಾನು ಟಿಫನ್ ಮಾಡ್ತಿದ್ದೆ. ಸೊ ಅವರಿಗೆ ಪನ್ನೀರ್ನ ಟ್ರೈ ಮಾಡಿ ಕೊಡೋಣ ಅಂತ ಇದ್ದೀನಿ. ಲೈಕ್ ಅವರು ಇದುವರೆಗೂ ತಿಂದಿಲ್ಲ. ಸೊ ನಾನು ಮಾಡಿರೋದನ್ನ ಒಂದ್ಸಲ ಟೇಸ್ಟ್ ಮಾಡಲಿ ಅಂದ್ಬಿಟ್ಟು ಇವತ್ತು ಪನ್ನೀರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಪನ್ನೀರಿಗೆ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಬಂದು ಟೊಮೆಟೊ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಸ್ವಲ್ಪ ಸ್ಪೈಸೀಸ್ ತೊಗೊಂಡಿದ್ದೀನಿ. ಇನ್ನು ನಾನು ಇಲ್ಲಿ ಬಾಯ್ಲ್ಡ್ ಆಗಿರೋ ಬಟಾಣಿನ ತೊಗೊಂಡಿದ್ದೀನಿ. ಇನ್ನು ನಂದಿನಿ ಅವ್ರದ್ದು ಪನ್ನೀರ್ ತೊಗೊಂಡಿದ್ದೀನಿ 200 ಗ್ರಾಮ್ಸ್. ಇನ್ನು ಬೆಳಗ್ಗೆ ಕೂಡ ವೆದರ್ ತುಂಬ ಚೆನ್ನಾಗಿತ್ತು. ಇನ್ನು ಸೂರ್ಯ ಕೂಡ ಆವಾಗಷ್ಟೇ ಮೇಲೆ ಬರ್ತಿದ್ದ. ಹಾಗಾಗಿ ಈ ಸೀನರಿ ಇಷ್ಟ ಆಯಿತು, ಸೊ ಕ್ಯಾಪ್ಚರ್ ಮಾಡಿದ್ದೀನಿ. ಇವಾಗ ನಾನು ಈ ಪನ್ನೀರ್ನ ತೊಗೊಂಡಿದ್ದೀನಿ. ಈ ಪನ್ನೀರ್ನ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಸೊ ಇವಾಗ ನಾನು ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ನಾನು ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್, ಅದಾದಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಸಾಲ್ಟ್, ಇದನ್ನು ನೀರು ಹಾಕ್ದೇ ನೀಟಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ನೋಡಿ ಇವಾಗ ಮಿಕ್ಸ್ ಆಗಿದೆ ಅಲ್ಲ, ಇದನ್ನು ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ. ಸೊ ಇವತ್ತು ಇಬ್ಬರು ತಂಗಿರಿಗೂ ಕೂಡ ಟೆಸ್ಟ್ ಇದ್ದಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ಓದ್ಕೋತಾ ಇದ್ರು. ಇನ್ನು ಇವಳಿಗೆ FA ಸಮಥಿಂಗ್ ಯಾವುದೋ ಟೆಸ್ಟ್ ಇತ್ತು, ಹಾಗಾಗಿ ಓದ್ತಾ ಇದ್ದಾಳೆ. ಇನ್ನು ಇವಳು ನಂದು ದೊಡ್ಡ ತಂಗಿ. ಇನ್ನು ಇವಳನ್ನು ಕೂಡ ಬೇಗ ಎದ್ದೇಳಿಸ್ಬಿಟ್ಟು ಓದಿಸ್ದೆ, ಬಿಕಾಸ್ ಟೆಸ್ಟ್ ಅಂತ ಅಂದಮೇಲೆ ಒಂದು ಒಳ್ಳೆ ಮಾರ್ಕ್ಸ್ ಬರಲೇಬೇಕು. ಹಾಗಾಗಿ ಇನ್ನು ಇವರಿಬ್ಬರೂ ಇವ್ರನ್ನ ಶಾರ್ಟ್ ವೀಡಿಯೋಸಲ್ಲಿ ನೋಡೇ ಇರ್ತೀರಾ. ಸೊ ಇವಾಗ ನಾನು ಪನ್ನೀರ್ ರೆಸಿಪಿ ಮಾಡೋಕ್ಕೆ ತಗೊಂಡಿರೋ ಐಟಮ್ಸ್ ಎಲ್ಲದೂ ನೀವು ನೋಡಿದ್ರಿ. ಹಾಗೇ ಒಂದ್ಸಲ ನನ್ನ ತಂಗಿನ ಹೋಗಿ ಚೆಕ್ ಮಾಡ್ಕೊಂಬಿಟ್ಟೆ. ಸೊ ಓದ್ತಾ ಇದ್ದಾರೆ, ಇನ್ನು ಅವರಿಗೆ ಟೈಮ್ ಹೋಗ್ಬಿಡುತ್ತೆ, ಬೇಗ ಹೊರಡ್ತಾರಲ್ಲ. ಸೊ ಇವಾಗ ನಾನು ಪ್ಯಾನ್ ಇಟ್ಬಿಟ್ಟು ಪ್ಯಾನ್ನ ಎಣ್ಣೆ ಕಾಯಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಇವಾಗ ಅದು ನೀಟಾಗಿ ಕಾಯಬೇಕು. ಓಕೆ, ಆಲ್ಮೋಸ್ಟ್ ಆಗಿದೆ. ಸೊ ಇದಕ್ಕೆ ನಾನು ಇವಾಗ ತೊಗೊಂಡಿದ್ದೆಲ್ಲ ಈ ರೆಸಿಪೀಸ್ನ ಆ್ಯಡ್ ಮಾಡ್ತೀನಿ. ನಾನು ಫಸ್ಟ್ ಸ್ಪೈಸಸ್ನ ಆ್ಯಡ್ ಮಾಡ್ತೀನಿ. ಸ್ಪೈಸಸಲ್ಲಿ ನಿಮಗೆ ಏನೇನು ಸ್ಪೈಸಸ್ ಬೇಕು ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಫಸ್ಟಿಗೆ ಜೀರಿಗೆ, ಮೆಣಸು, ಲವಂಗ, ಆಮೇಲೆ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ಆ್ಯಡ್ ಮಾಡಿದ್ದೀನಿ. ಇವಾಗ ಆನಿಯನ್ನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಡೀಪ್ ಫ್ರೈ ಮಾಡಬೇಕು. ಸೊ ನೋಡಿ ಇವಾಗ ಕುಕ್ ಆಗಿದೆಯಲ್ಲ, ಇಷ್ಟು ಕುಕ್ ಆದರೆ ಸಾಕು. ಇವಾಗ ಇದಕ್ಕೆ ನಾನು ಟೊಮೆಟೊನ ಆ್ಯಡ್ ಮಾಡ್ತಿದ್ದೀನಿ. ಪನ್ನೀರ್ ರೆಸಿಪಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಟೊಮೆಟೊನೇ. ಇದನ್ನು ನೀವು ಮಾಮೂಲಿ ಗ್ರೈಂಡ್ ಮಾಡಿ ಆದರೂ ಹಾಕೋಬೋದು, ಇಲ್ಲ ಈ ಥರ ಫ್ರೈ ಮಾಡಿ ಆದಮೇಲೂ ಹಾಕೋಬೋದು. ಆ್ಯಂಡ್ ಟೊಮೆಟೊ ಜೊತೆಗೆ ಏನಂದರೆ 3 ಮೆಣಸಿನ್ಕಾಯಿನೂ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ.
ಟೊಮೆಟೊ ಇಷ್ಟು ಸ್ಮ್ಯಾಶ್ ಆಗೋ ಥರ ಇದ್ದರೆ ಸಾಕು. ಸೊ ಇದಕ್ಕೆ ನಾನು ಲಾಸ್ಟು ಸಾಂಬಾರು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಅದರೊಟ್ಟಿಗೆ ಫ್ರೈ ಆಗಬೇಕು. ಲಾಸ್ಟ್ ಪಾರ್ಟ್ ಇದು. ಇದರಲ್ಲಿ ನೀಟಾಗಿ ಸಾಂಬಾರು ಸೊಪ್ಪು ಸ್ವಲ್ಪ ಫ್ರೈ ಆದಮೇಲಿಂದ ಇದನ್ನೇ ಆರಕ್ಕೆ ಎತ್ತಿಟ್ಕೊಬಿಡೋಣ. ಸೊ ಇದು ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಫ್ರೈ ಮಾಡಿರೋ ಇಂಗ್ರೀಡಿಯೆಂಟ್ಸನ್ನ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡೋಕ್ಕೆ ಇದು ಸ್ವಲ್ಪ ಆರಬೇಕು, ಹಾಗಾಗಿ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಬಂದು ನಾವು ಪನ್ನೀರನ್ನ ಮ್ಯಾರಿನೇಟ್ ಮಾಡಿದ್ವಲ್ಲ ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸೊ ಬನ್ನಿ. ಸೊ ನಾನು ಇವಾಗ ಅದೇ ಪ್ಯಾನಿಗೆ ಮತ್ತೆ ಮ್ಯಾರಿನೇಟ್ ಆಗಿರೋ ಪನ್ನೀರನ್ನ ಡೀಪ್ ಫ್ರೈ ಮಾಡೋಣ ಅಂತ ಇದ್ದೀನಿ. ಸೊ ಮ್ಯಾರಿನೇಟ್ ಆಗಿರೋ ಪನ್ನೀರು ನೋಡಿ ಇಷ್ಟಾದರೆ ಸಾಕು. ಇವಾಗ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇದನ್ನು ನೀಟಾಗಿ ಡೀಪ್ ಫ್ರೈ ಮಾಡೋಣ. ಇವಾಗ ಆಲ್ಮೋಸ್ಟ್ ಕಾದಿದೆ. ಇವಾಗ ಮ್ಯಾರಿನೇಟ್ ಆಗಿರೋ ಪನ್ನೀರನ್ನ ಸ್ವಲ್ಪ ಡೀಪ್ ಫ್ರೈ ಮಾಡೋಣ. ಆದಷ್ಟು ಸ್ಲಿಮ್ ಇರೋ ಫ್ಲೇಮಲ್ಲೇ ನೀವು ಡೀಪ್ ಫ್ರೈ ಮಾಡಿದರೆ ಪನ್ನೀರು ನೀಟಾಗಿ ಫ್ರೈ ಆಗುತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಿ ಅಲ್ಲ, ತುಂಬ ಡೀಪ್ ಫ್ರೈ ಅಂದರೆ ತುಂಬ ಬೇಡ. ಇವಾಗ ಮ್ಯಾರಿನೇಟ್ ಆಗಿರೋ ಖಾರ ಪುಡಿ, ಅರಿಶಿಣದ ಪುಡಿ, ಉಪ್ಪು, ಸ್ವಲ್ಪ ಎಣ್ಣೆಯಲ್ಲಿ ಪನ್ನೀರಿಗೆ ಇಟ್ಕೊಳ್ಳೋ ಥರ ಫ್ರೈ ಮಾಡಿದರೆ ಸಾಕು. ಇವಾಗ ನೋಡಿ ಆಗಿದೆ ಅಲ್ಲ. ನಾನು ಇನ್ನೊಂದು 2-3 ಸೆಕೆಂಡ್ಸ್ ಫ್ರೈ ಮಾಡಿಬಿಟ್ಟು ಇದನ್ನು ಎತ್ತಿಡ್ತೀನಿ. ಸೊ ನೋಡಿ ಇಷ್ಟು ಅಂಟಿದೆ ಅಲ್ಲ, ಇಷ್ಟು ಅಂಟಿದ್ರೆ ಸಾಕು. ನಾನು ಇದನ್ನು ಮತ್ತೆ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಸೊ ಇವಾಗ ಪನ್ನೀರ್ನ ಫ್ರೈ ಮಾಡಿ ನೋಡಿದ್ರಲ್ವ, ಇವಾಗ ನಾನು ಆವಾಗಲೇ ಫ್ರೈ ಮಾಡಿಟ್ಟಿದ್ದು ಈರುಳ್ಳಿ ಟೊಮೆಟೊ ಇದನ್ನು ನೀಟಾಗಿ ಪ್ಯೂರಿ ಮಾಡಬೇಕು. ಸೊ ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಪ್ಯೂರಿ ಮಾಡಬೇಕು. ಸೊ ಇವಾಗ ನೋಡಿ ನಾನು ತೋರಿಸ್ದಂಗೆ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ನ ನೋಡೋಣ ಬನ್ನಿ. ಸೊ ಇವಾಗ ಗ್ರೈಂಡ್ ಆಗಿರೋದು, ಫ್ರೈ ಮಾಡಿರೋದು ಎಲ್ಲದನ್ನು ನೋಡಿದ್ದೀರಾ. ಸೊ ಇವಾಗ ನೆಕ್ಸ್ಟ್ ಲಾಸ್ಟ್ ಪಾರ್ಟ್ನ ನಾವು ನೋಡೋಣ, ಪನ್ನೀರ್ ರೆಸಿಪಿನ ಹೆಂಗೆ ಮಾಡೋದು ಅಂತ. ಸೊ ನಾನು ಇವಾಗ ಇಲ್ಲಿ ಆಯಿಲ್ನ ಕಾಯಕ್ಕಿಟ್ಟಿದ್ದೀನಿ. ಸೊ ಇವಾಗ ಆಯಿಲ್ನ ಕಾಯಕ್ಕಿಟ್ಟಿದ್ದೀನಿ. ಆಯಿಲ್ ಕಾದಾದ್ಮೇಲೆ ನಾನೊಂದು 2 ಜೀರಿಗೆನ ಹಾಕ್ತಾಯಿದ್ದೀನಿ, ಜಾಸ್ತಿ ಅಲ್ಲ, ಸ್ವಲ್ಪ ಟೇಸ್ಟಿಗೆ ಅಂತ. ಸೊ ಈ ಜೀರಿಗೆನ ಹಾಕಿ ಆದಮೇಲಿಂದ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಜಾಸ್ತಿ ಏನಿಲ್ಲ, ಒಂದು ರುಚಿಗೆ ತಕ್ಕಷ್ಟು ಅಂತಾರಲ್ಲ, ಸೊ ಆ ಥರ ಒಂದು ಫ್ಲೇವರ್ ಇರಲಿ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ಈರುಳ್ಳಿ ಫ್ರೈ ಆಗ್ತಿದ್ದಲ್ವ, ಈರುಳ್ಳಿ ಜೊತೆಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಘಮ ಇರುತ್ತೆ ಅಲ್ವಾ, ಹಸಿ ವಾಸನೆ ಇರುತ್ತೆ ಅಲ್ವಾ, ಆ ಹಸಿ ವಾಸನೆ ಹೋಗೋ ತನಕನೂ ನಾವು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಈಗ ಜಾಸ್ತಿ ಆಗಬೇಕಾಗಲ್ಲ, ಒಂದು 5 to 6 ಮಿನಿಟ್ಸ್ನ ಇದನ್ನು ಫ್ರೈ ಮಾಡಿದ್ರೆ ಅದರ ಹಸಿ ವಾಸನೆ ಹೋಗುತ್ತೆ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಿದೆ. ಇವಾಗ ನಾನು ಗ್ರೈಂಡ್ ಮಾಡಿದ್ದೆ ಅಲ್ಲ, ಆ ಗ್ರೈಂಡ್ ಮಾಡಿರೋ ಅಂಥ ಪ್ಯೂರಿನ ನಾನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಪನ್ನೀರಿಗೆ ನಿಮಗೆ ಮೇಯ್ನ್ ಟೇಸ್ಟ್ ಬಂದು ಈ ಪ್ಯೂರಿನೇ. ಈ ಪ್ಯೂರಿನ ನೀವು ಎಷ್ಟು ನೀಟಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ತೀರಾ ಅಷ್ಟು ನಿಮಗೆ ಪನ್ನೀರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದು ಒಂದು ಕುದಿ ಬರಲಿ. ಇದು ಒಂದು ಕುದಿ ಬಂದಾದ್ಮೇಲಿಂದ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ನನಗೆ ಎಷ್ಟು ಬೇಕು ನಾನು ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಏನಕ್ಕೆಂದರೆ ಇವಾಗ ತಿನ್ನೋಕ್ಕೆ ಮತ್ತು ಮಕ್ಕಳಿಗೆ ಸ್ಕೂಲಿಗೂ ಸಹ ಕೊಡಬೇಕು, ಹಂಗಾಗಿ. ಸೊ ನಿಮಗೆ ಎಷ್ಟು ಕಂಟೆಂಟಲ್ಲಿ ಬೇಕು ನೀವು ಅಷ್ಟು ಕಂಟೆಂಟ್ನ ಹಾಕೊಳ್ಳಿ. ಸೊ ಇದು ಈ ಮಸಾಲೆ ನೀಟಾಗಿ ಕುದಿ ಬರಬೇಕು. ಕುದಿ ಬಂದಮೇಲಿಂದ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ನಿಮಗೆ ಕಂಟಿನ್ಯೂ ಮಾಡ್ತೀನಿ.
ನೋಡಿ ಇದು ನೀಟಾಗಿ ಕುದ್ದಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೊ ಇದಕ್ಕೆ ಇವಾಗ ನಾವು ಮಸಾಲೆನ ಆ್ಯಡ್ ಮಾಡೋಣ. ಸೊ ನಾನು ಫಸ್ಟಿಗೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಅಂದಾಜು ಗೊತ್ತಾಗುತ್ತೆ, ನಿಮಗೆ ತೀರಾ ಖಾರ ಬೇಕಾ ಇಲ್ಲ ಅಂತಂದರೆ ಮೀಡಿಯಮ್ ಖಾರ ಬೇಕಾ ಅಂತ. ಸೊ ಇಲ್ಲಿ ನಾನು ಮೀಡಿಯಮ್ ಖಾರ ಹಾಕ್ತಾಯಿದ್ದೀನಿ. ನಿಮ್ಮ ಚಾಯ್ಸ್, ನಿಮಗೆ ಎಷ್ಟು ಬೇಕೋ ಅಷ್ಟು. ಸೊ ಇವಾಗ ಚಿಲ್ಲಿ ಪೌಡರ್ ಹಾಕಿ ಆಯಿತು. ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಇವಾಗ ನಿಮಗೆ ಅಂದಾಜು ಗೊತ್ತಿರುತ್ತೆ, ನೀವು ಎಷ್ಟಕ್ಕೆ ಮಾಡ್ತಿದ್ದೀರಾ ಅಷ್ಟಕ್ಕೆ ನೀವು ಹಾಕ್ಕೊಂಡ್ರೆ ಆಯಿತು. ಇನ್ನು ಅದಾದಮೇಲೆ ನಾನು ಇದಕ್ಕೆ ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದೇ ಸ್ಪೈಸಸ್ ನಿಮಗೆ ತುಂಬ ಇಷ್ಟ ಇರುತ್ತೆ ಅದನ್ನೆಲ್ಲ ನೀವು ಹಾಕೊಬೋದು. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಸೊ ಇದಿಷ್ಟನ್ನು ಹಾಕಿ ಆದಮೇಲಿಂದ ಸಾಲ್ಟ್, ಈಗ ಹೇಳ್ತಾರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅಂತ, ಆ ಥರ ನಿಮಗೆ ಎಷ್ಟು ಬೇಕು ಅಷ್ಟು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಈ ಮಸಾಲ ಕೂಡ ಇದಕ್ಕೆ ನೀಟಾಗಿ ಅಬ್ಸರ್ವ್ ಆಗಬೇಕು. ಅಲ್ಲಿ ತನಕ ಒಂದು ಕುದಿನ ಕುದಿಸೋಣ. ನಾನು ಮತ್ತೆ ಇದನ್ನು ಪ್ಯಾನ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರೋ ತನಕ ಕಾಯ್ತೀನಿ. ಸೊ ನೋಡಿ ನೀಟಾಗಿ ಕುದೀತಾ ಇದೆ. ಸೊ ಇವಾಗ ಇದಕ್ಕೆ ನಾನು ಫಸ್ಟಿಗೆ ನಿಮಗೆ ತೋರಿಸಿದ್ನಲ್ಲ ಬಾಯ್ಲ್ಡ್ ಮಾಡ್ಕೊಂಡಿರೋ ಬಟಾಣಿ ಕಾಳುಗಳನ್ನ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಆ ಪನ್ನೀರ್ ಕರಿ ಒಟ್ಟಿಗೆ ಅದು ಕೂಡ ನೀಟಾಗಿ ಡೀಪ್ ಅಬ್ಸರ್ವ್ ಆಗಬೇಕು, ಹಾಗಾಗಿ. ಸೊ ಇವಾಗ ಇದು ನೀಟಾಗಿ ಕುದಿ ಬಂದಿದೆ. ಇದಕ್ಕೆ ನಾನು ಆವಾಗಲೇ ಫ್ರೈ ಮಾಡಿ ಇಟ್ಟಿರೋ ಪನ್ನೀರ್ನ ಹಾಕ್ತಾಯಿದ್ದೀನಿ. ಸೊ ಇವಾಗ ಬಟಾಣಿ ಹಾಕಿ ಆದಮೇಲೆ ಇದು ಪನ್ನೀರ್ ಜೊತೆಗೆ ಮತ್ತೆ ಅಬ್ಸರ್ವ್ ಆಗಬೇಕು, ಹಾಗಾಗಿ ಬಟಾಣಿ ಜೊತೆಗೆ ನಾನು ಪನ್ನೀರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ಆವಾಗಲೇ ನೋಡಿದ್ರಿ, ನಾನು ಡೀಪ್ ಫ್ರೈ ಮಾಡಿದ ಪನ್ನೀರ್ನ ಎತ್ತಿಕೊಂಡಿದ್ದೆ. ಇವಾಗ ಇದನ್ನು ನಾನು ಇದಕ್ಕೆ ಡಂಪ್ ಮಾಡ್ತೀನಿ. ನೀಟಾಗಿ ಒಂದೊಂದನೇ ಹಾಕೋದ್ರಿಂದ ನಿಮಗೆ ಪನ್ನೀರು ಉಡಿ ಉಡಿಯಾಗಿ ಚೆನ್ನಾಗಿ ಸಿಗುತ್ತೆ. ಈಗ ನೋಡಿ ಇದು ನೀವು ಪನ್ನೀರ್ನ ಹಾಕಿ ಆದಮೇಲೆ ಈ ಥರ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ ಪನ್ನೀರೆಲ್ಲ ಬಿಡಿ ಬಿಡಿಯಾಗಿ ಆಗಿದೆಯಾ ಅಂತ. ಸೊ ಇದಾದಮೇಲಿಂದ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ನೀವು ಮತ್ತೆ ಇದನ್ನು ಕ್ಲೋಸ್ ಮಾಡಿ ಒಂದು 10 to 15 ಮಿನಿಟ್ಸ್ ನೀವು ಇದನ್ನು ಬಾಯ್ಲ್ಡ್ ಆಗೋಕ್ಕೆ ಬಿಟ್ಟರೆ ಆವಾಗ ನಿಮಗೆ ಪನ್ನೀರು ನೀಟಾಗಿ ಆ ಒಂದು ಗ್ರೇವಿಲಿ ಅಬ್ಸರ್ವ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಇವಾಗ ನಾನು ಚಪಾತಿ ಮಾಡ್ತಾ ಇದ್ದೀನಿ, ಅದು ನೀಟಾಗಿ ಅಬ್ಸರ್ವ್ ಆಗ್ತಾಯಿದ್ದೀನಿ. ನಾನು ಅಷ್ಟೇ ಹೋಗಿ ಪಟ್ಟಂತ ಚಪಾತಿ ಮಾಡಿ ಬರ್ತೀನಿ. ಸೊ ಇವಾಗ ನೋಡಿ ನೀಟಾಗಿ ಆ ಸೌಂಡೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ, ಹಾಗೆ ಬರ್ತಾ ಇರುತ್ತೆ. ಆ್ಯಂಡ್ ಇವಾಗ ನೋಡಿ ನೀಟಾಗಿ ಕುದ್ದಿ ಎಣ್ಣೆ ಬಿಟ್ಕೊಂಡಿದೆ. ಸೊ ಈ ಥರ ಎಣ್ಣೆ ಬಿಟ್ಕೋಬೇಕು. ಪನ್ನೀರ್ ರೆಡಿ ಟು ಸರ್ವ್. ಸೊ ಇವತ್ತು ನಾನು ಮಾಡಿದ ಪನ್ನೀರ್ ಕರಿ ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ ನಾನೇ ತಿಂದ್ಬಿಟ್ಟು ನಿಮಗೆ ರಿವ್ಯೂ ಕೊಟ್ಟರೆ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ತೀರಾ. ಸೊ ಇವಾಗ ನನ್ನ ತಂಗಿ ತಿಂಡಿ ಮಾಡ್ತಾ ಇದ್ದಾಳೆ. ಸೊ ಅವಳನ್ನ ಕೇಳೋಣ ಬನ್ನಿ, ಯಾವ ಥರ ಇದೆ ಟೇಸ್ಟು, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಪ್ರಾಂಪ್ಟಾಗಿ ಹೇಳು ಅಂತ. ಸೊ ಇವಾಗ ತಿಂತಾ ಇದ್ದಾಳೆ ತಿಂಡಿನ, ಕೇಳೋಣ ಟೇಸ್ಟ್ ಹೆಂಗಿದೆ ಅಂತ. ಚೆನ್ನಾಯ್ತಾ? ಖಾರ ಮಸಾಲದೆಲ್ಲ ಚೆನ್ನಾಯ್ತಾ? ಸೊ ನೀವೇ ನೋಡ್ತಿದ್ದೀರಾ, ಇವಳೇ ಹೇಳ್ತಾ ಇದ್ದಾಳೆ. ಏನಕ್ಕೆಂದರೆ ನಾನು ಇವಳಿಗೆ ಒಂದು ಸಲನೂ ಮಾಡಿಕೊಟ್ಟಿಲ್ಲ, ಇದೇ ಫಸ್ಟ್ ಮಾಡಿಕೊಟ್ಟಿದ್ದು. ಸೊ ಇವರಿಬ್ರಿಗೆ ಇಷ್ಟ ಆಗುತ್ತೆ ಅಂತಲೇ ನಾನು ಇವತ್ತು ಪನ್ನೀರ್ ಕರಿ ಟ್ರೈ ಮಾಡಿದ್ದು. ಸೊ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ನೀವು ನೋಡಿದ್ರಲ್ಲ, ನನ್ನ ತಂಗಿ ಕೂಡ ಒಳ್ಳೆ ರಿವ್ಯೂಸೇ ಕೊಟ್ಟಳು ಪನ್ನೀರ್ ಕರಿ ಚೆನ್ನಾಗಿದೆ ಅಂತ. ನಿಮಗೆ ಇಷ್ಟ ಆಗ್ಬೋದು. ನನ್ನ ರೆಸಿಪಿನ ನೋಡಿ ಮನೇಲಿ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ಸ್ಟಾದಲ್ಲೂ ಕೂಡ ಸೃಷ್ಟಿ ಕ್ರಿಯೇಷನ್ಸ್ ಅಂತ ಸೇಮ್ ನೇಮಲ್ಲಿ ಅಕೌಂಟ್ ಇದೆ, ಅದರಲ್ಲೂ ಕೂಡ ನಿಮಗೆ ಅಪ್ಡೇಟ್ಸ್ಗಳು ಸಿಗುತ್ತೆ. ಸೊ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದವರಿಗೆಲ್ಲ ಥ್ಯಾಂಕ್ ಯು. ಹಿಂಗೇ ನಾನು ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಿರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ಥ್ಯಾಂಕ್ ಯು.